ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ ಯೂಟ್ಯೂಬ್ನಿಂದ 5 ಬೆಂಕಿ ಅಪ್ಡೇಟ್ ಬಂದಿದೆ. 5 ಬೆಂಕಿ ಅಪ್ಡೇಟಲ್ಲಿ 4 ಅಪ್ಡೇಟು ಸಖತ್ತಾಗಿದೆ, ಇನ್ನೊಂದು ಅಪ್ಡೇಟು ನನಗೆ ಇಷ್ಟ ಆಗಲಿಲ್ಲ. ಅದೆಂಥ ಅಪ್ಡೇಟ್ಸ್ ನೀವು ಕೇಳ್ಬೋದು. ಎಸ್ಪೆಷಲಿ ಯೂಟ್ಯೂಬರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಬೇಕು. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬನ್ನಿ ತಡ ಮಾಡಿದ್ರೆ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಮಾಡ್ರೋ ಸುಬ್ರನ ಒಂದು ಟೆಕ್ಪ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ಪ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಹೇಳ್ದಲ್ಲ, ಯೂಟ್ಯೂಬ್ನಿಂದ 5 ಬೆಂಕಿ ಅಪ್ಡೇಟ್ ಬಂದಿದ್ದು. 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಹ್ಯಾಂಡಲ್ ಮೇಲೆ ಬೆಂಕಿ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಈ ಬೆಂಕಿ ಅಪ್ಡೇಟ್ ಏನಂತ ಅಂದರೆ ನೋಡ್ತಾ ಇರ್ಬೋದಲ್ಲ, ನಿಮಗೆ ಸೈಡ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ಟೆಕ್ ವಿತ್ ಭರತ್ ಅಂತ ನನ್ನ ಚಾನೆಲ್ ನೇಮ್ ಇದೆ, ಅದ್ರ ಕೆಳಗಡೆ ನೋಡಿ ಹ್ಯಾಂಡಲ್ ಇದು @ ಅಂತಲೂ ಕೂಡ ಕರಿಬೋದು ನಾವು. ಈ ಒಂದು ಹ್ಯಾಂಡಲ್ ಸ್ಪೆಷಾಲಿಟಿ ಏನಂತ ನೀವು ಕೇಳ್ಬೋದು. ಮುಂಚೆ ಎಲ್ಲ ಕೇವಲ ನಾವು ಇಂಗ್ಲೀಷ್ ಭಾಷೆಯಲ್ಲಿ ನಾವು ಹ್ಯಾಂಡಲ್ನ ಟೈಪ್ ಮಾಡಬೇಕು, ಆದರೆ ಈಗ ನಮ್ಮ ಅಚ್ಚೆ ಕನ್ನಡ ಭಾಷೆಯಲ್ಲಿ ಕೂಡ ನಾವು ಹ್ಯಾಂಡಲ್ನ ಸೆಟ್ ಮಾಡ್ಕೊಬೋದು. ನಾನು ಅರ್ಥ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇನ್ನು ಮೇಲೆ ನಿಮ್ಮ ಒಂದು ಹ್ಯಾಂಡಲ್ನ ಮಲ್ಟಿ ಲ್ಯಾಂಗ್ವೇಜಸ್ ಕೂಡ ನೀವು ಸೆಟ್ ಮಾಡ್ಕೊಬೋದು. ಯೂಟ್ಯೂಬ್ ಅವರು ಬೆಂಕಿ ಅಪ್ಡೇಟ್ ತಂದಿರೋ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಕೇವಲ ಇಂಗ್ಲೀಷ್ ಭಾಷೆಯಲ್ಲೇ ಹಾಕೊಂಬೋದಕ್ಕಿತ್ತು, ಆದರೆ ನಮ್ಗೆ ಯಾವ್ದಿಷ್ಟ ಭಾಷೆ ಆ ಒಂದು ಭಾಷೆನ ಸೆಟ್ ಮಾಡ್ಕೊಬೋದು. ಸಖತ್ತಾಗಿದೆ ಒಂದು ಅಪ್ಡೇಟ್ ಅಲ್ವಾ ಫ್ರೆಂಡ್ಸ್? ಹೌದು. ಆಮೇಲೆ ತುಂಬ ಜನಕ್ಕೂ ಯೂಟ್ಯೂಬ್ ಅವರು ಮೇಲ್ ಕಳಿಸಿರ್ತಾರೆ. ಆ ಒಂದು ಮೇಲ್ ಏನಂತ ಅಂದರೆ ನೋಡಿ, ಮೇಲ್ ಚೆಕ್ ಮಾಡಿದಾಗ ಈ ಒಂದು ಮೇಲ್ ನನಗೆ ಬಂದಿರುವಂಥದ್ದು. ನನಗೆ ಅಷ್ಟೇ ಅಲ್ಲ, ಎಲ್ಲ ಒಂದು ಇಡೀ ವರ್ಲ್ಡ್ ವೈಡ್ ಯೂಟ್ಯೂಬರ್ಸ್ಗೂ ಈ ಒಂದು ಅಪ್ಡೇಟ್ ಬಂದಿದೆ. ಮೇಲ್ ಕಳಿಸಿದ್ದಾರೆ ಯೂಟ್ಯೂಬ್ ಅವರು. ಅದೇನಂತ ಅಂದರೆ, ನಾನು ಹೇಳಿದ್ನಲ್ಲ ಹ್ಯಾಂಡಲು ಮಲ್ಟಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬೋದು. ಆದರೆ ಒಂದು ಪಾಲಿಸಿ ಏನಂತ ಅಂದರೆ, ವಿ ವಿಲ್ ಹೋಲ್ಡ್ ಯೋರ್ ಪ್ರೀವಿಯಸ್ ಹ್ಯಾಂಡಲ್ ಫಾರ್ 14 days ಇನ್ ಕೇಸ್ ಯು ವಾಂಟ್ ಟು ಸ್ವಿಚ್ ಬ್ಯಾಕ್ ಡ್ಯೂರಿಂಗ್ ದಿಸ್ 14-day ಪೀರಿಯಡ್. ಇದೇನಂತ ಅಂದರೆ, ಈಗ ಉದಾಹರಣೆಗೋಸ್ಕರ ನೀವು ಒಂದ್ಸತಿ ನಿಮ್ಮ ಒಂದು ಹ್ಯಾಂಡಲ್ ಚೇಂಜ್ ಮಾಡಿರ್ತೀರ, 14 ದಿವಸ ಅಂದರೆ 2 ವಾರ ನೀವು ಕಾಯಬೇಕಾಗತ್ತೆ. ಅದಾದಮೇಲೆ ನೀವು ಮತ್ತೆ ನಿಮ್ಮ ಒಂದು ಹ್ಯಾಂಡಲ್ನ ಚೇಂಜ್ ಮಾಡ್ಬೋದು. ಇದೊಂದು ಪಾಲಿಸಿ ಇರುವಂಥದ್ದು. ಈ ಅಪ್ಡೇಟ್ ಮಾತ್ರ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಈಗ ಜಸ್ಟ್ ಇವತ್ತು ಈ ಒಂದು ಅಪ್ಡೇಟು ರೋಲ್ ಔಟ್ ಆಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಎರಡನೆಯ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಇದು ಕೂಡ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ಬೆಂಕಿ ಅಪ್ಡೇಟ್ ಏನಂತ ಅಂದರೆ ತಮ್ನೇಲ್. ಈಗ ತಮ್ನೇಲು ನೀವು 3 ತಮ್ನೇಲ್ ಹಾಕ್ಬೋದು ಒಂದೇ ವಿಡಿಯೋಗೆ. ಹೌದು, ಹೇಗೆ ಅಂತ ನೀವು ಕೇಳ್ಬೋದು. ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡುವ ಮೂರನೇ ವೇ ಅಂದರೆ, ಈ ಒಂದು ಫ್ಯೂಚರ್ ಯಾರು ಸಿಗೋದಂತಂದರೆ PC, ಲ್ಯಾಪ್ಟಾಪ್, ಆಮೇಲೆ ಮೊಬೈಲಲ್ಲಿ ಗೂಗಲ್ ಕ್ರೋಮನ್ನು ಹೋಗ್ಬಿಟ್ಟು YT ಸ್ಟುಡಿಯೋದಲ್ಲಿ ಈ ಒಂದು ಫೀಚರ್ ನಿಮಗೆ ಸಿಗುತ್ತೆ. ಯೂಟ್ಯೂಬ್ ಆ್ಯಪ್ನಲ್ಲಿ ಆಮೇಲೆ ಪ್ಲಸ್ YT ಸ್ಟುಡಿಯೋ ಆ್ಯಪ್ನಲ್ಲಿ ಈ ಒಂದು ಫ್ಯೂಚರ್ ಸಿಗೋದಿಲ್ಲ. ಅದಕ್ಕೆ ಹೇಳೋದು ನಾನು, ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ. ಏನೇನು ಬೆನಿಫಿಟ್ಸ್ ಅಂತ ಅಂದರೆ ಶಾರ್ಟಾಗಿ ಹೇಳ್ತೀನಿ ನಿಮಗೆ. ಅದೇನಂತ ಅಂದರೆ, ಮೊದಲನೇದು ಬಂದ್ಬಿಟ್ಟು ಎಂಡ್ ಸ್ಕ್ರೀನ್ ಆಡ್ಬೋದು ನೀವು. ಆಮೇಲೆ ಇನ್ನೊಂದೇನಂತ ಅಂದರೆ, ನಿಮಗೆ ಆಲ್ಮೋಸ್ಟ್ ಫುಲ್ YT ಸ್ಟುಡಿಯೋ ಆಪ್ಷನ್ಸ್ ಅಲ್ಲೇ ಸಿಗುತ್ತೆ. ಮತ್ತು ಕಾರ್ಡ್ಸ್ ಹಾಕ್ಬೋದು. ಕಾರ್ಡ್ಸ್ ಏನಂತ ಅಂದರೆ, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಉದಾಹರಣೆಗೋಸ್ಕರ ಮೇಲೆ ಪಿನ್ ಮಾಡಿದ್ದೀನಿ ನಿಮಗೆ, ನೋಡ್ತಾ ಇರ್ಬೋದಲ್ಲ ಮೇಲೆ, ಇದೇ ಕಾರ್ಡ್ಸ್ ಅಂತ ಅನ್ನೋದು. ತುಂಬ ಫೀಚರ್ಸ್ ಸಿಗುತ್ತೆ ನಿಮಗೆ ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ. ಹೇಗಿರುತ್ತೆ ಒಂದು 3 ತಮ್ನೇಲ್ ಟೆಸ್ಟಿಂಗ್ ಅಂತ ನೀವು ಕೇಳ್ಬೋದು. ಭರತ್ 1 ತಮ್ನೇಲೆ ಮಾಡೋಕ್ಕೆ ಸಖತ್ ಕಷ್ಟ, 3 ತಮ್ನೇಲ್ ಹೇಗೆ ಬರುತ್ತಂತ. ಅದೇಗೆ ಅಂತ ಅಂದರೆ, ಈಗ ಉದಾಹರಣೆಗೋಸ್ಕರ ಈ ಥರ ಪೋಸ್ಟ್ ಕೊಟ್ಟಿರ್ತೀರ, ನೀವು ಚೇಂಜ್ ಮಾಡ್ಕೊಬೇಕು. ನಿಮ್ಮ ಒಂದು ಡ್ರೆಸ್ ಅಥವಾ ಬ್ಯಾಕ್ಗ್ರೌಂಡ್ನ ಬೇರೆ ಥರ ಪೋಸ್ಟ್ ಕೊಡಬೇಕು. ಆ ಥರ ಬೇಕಾದ್ರೆ ನೀವು ಮಾಡ್ಬೋದು. ಹೇಗೆ 3 ತಮ್ನೇಲ್ ಟೆಸ್ಟ್ ಮಾಡೋದು, ಹೇಗೆ ಕಂಪೇರ್ ಮಾಡೋದು, ಇದರಿಂದ ಈ ಒಂದು ಪ್ರಾಸೆಸ್ನ ನಾನು PCಲಿ ತೋರಿಸ್ತೀನಿ. ಮೊಬೈಲ್ ಮಾಡ್ಬೋದು. ಹೇಳಿದ್ನಲ್ಲ, YT ಸ್ಟುಡಿಯೋ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು YT ಸ್ಟುಡಿಯೋ ಅಂತ ಸರ್ಚ್ ಮಾಡಿ, ಆಮೇಲೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ಏನೇನು ಪ್ರಾಸೆಸ್ ಹೇಳ್ತೀನಿ ಅದನ್ನ ನೀವು ಮಾಡ್ತಾ ಹೋಗ್ತಾರೆ. 3 ತಮ್ನೇಲ್ ನೀವು ಹಾಕ್ಬೋದು. ಬನ್ನಿ ಏನು ಪ್ರಾಸೆಸ್ ಅಂತ ನಿಮಗೆ PC ಕ್ಲಿಯರ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈ ಒಂದು ಪ್ರಾಸೆಸ್ PC ಮಾಡ್ತಾನೆ. ನಾನು ಹೇಳಿಲ್ಲ ಮುಂಚೆ, ನೀವು ಮೊಬೈಲಲ್ಲೂ ಮಾಡ್ಬೋದು. YT ಸ್ಟುಡಿಯೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಹೋಗಬೇಕು. ಗೂಗಲ್ ಕ್ರೋಮ್ ಹೋಗಿದಾಗ ನೀವು YT ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ಮೊದಲನೇ ವೆಬ್ಸೈಟ್ ಸಿಗುತ್ತೆ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಕೊಡಿ. ಫಸ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾದಾಗ ಹೇಗೆ ಟೆಸ್ಟ್ ಆ್ಯಂಡ್ ಕಂಪೇರ್, ಹೇಗೆ 3 ತಮ್ನೇಲ್ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅಪ್ಲೋಡ್ ವಿಡಿಯೋ ಅಂತ ಕೊಟ್ಟಾಗ
ಈ ರೀತಿ ಒಂದು ನಮಗೆ ಇಂಟರ್ಫೇಸ್ ಬರುತ್ತೆ. ಉದಾಹರಣೆಗೋಸ್ಕರ ಈ ಒಂದು ವಿಡಿಯೋನ ನಾನೀಗ ಚಾಯ್ಸ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಟೈಟಲ್, ಡಿಸ್ಕ್ರಿಪ್ಷನ್, ಅದ್ರ ಕೆಳಗಡೆ ತಮ್ಮನೇಲ್ ಸಿಗ್ತಾ ಇರುವಂಥದ್ದು ಆಪ್ಷನ್. ಇಲ್ಲಿ ನೋಡಿ, ಇಲ್ಲಿ 3 ಆಪ್ಷನ್ ಸಿಗ್ತಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದಲ್ಲ. ಅಪ್ಲೋಡ್ ಫೈಲ್, ಆಟೋ ಜನರೇಟೆಡ್ ಮತ್ತು ಟೆಸ್ಟ್ ಆ್ಯಂಡ್ ಕಂಪೇರ್ 3 ಆಪ್ಷನ್ ಇರುವಂಥದ್ದು. ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು 2ನೇ ಆಪ್ಷನ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಲೋಡ್ ಫೈಲ್, ಟೆಸ್ಟ್ ಆ್ಯಂಡ್ ಕಂಪೇರ್ ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ಅಪ್ಲೋಡ್ ಫೈಲ್ ಅಂತ ಅಂದರೆ ಸಿಂಗಲ್ ತಮ್ನೇಲ್ ನೀವು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ಟೆಸ್ಟ್ ಆ್ಯಂಡ್ ಕಂಪೇರ್ ಏನಂತ ಅಂದರೆ ಹೇಳ್ದಲ್ಲ, 3 ತಮ್ನೇಲ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ಬೋದು ಅದನ್ನ. ಈಗ ಉದಾಹರಣೆಗೋಸ್ಕರ ನೋಡ್ತಾ ಇರ್ಬೋದಲ್ಲ, ನಾನು 3 ತಮ್ನೇಲ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ 3 ತಮ್ನೇಲ್ ನಾನೀಗ ಹಾಕಿದ್ದೀನಿ. ಆಮೇಲೆ ನೋಡಿಲಿ ಡಿಫ್ರೆನ್ಸ್ ಇದೆ ತಮ್ನೇಲ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿಲಿ, ಈ ಒಂದು ತಮ್ನೇಲಲ್ಲಿ ಬೇರೆ ಪೋಸ್ಟ್ ಕೊಟ್ಟಿದ್ದೀನಿ, ಬೇರೆ ಡಿಸೈನ್ ಇದೆ, ಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ತಮ್ನೇಲಲ್ಲಿ ಬೇರೆ ಒಂದು ಇನ್ಫಾರ್ಮೇಷನ್ ಇರುವಂಥದ್ದು. ನೋಡಿ, ಇಲ್ಲಿ ರೋಡ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೋಡಿ, ನನ್ನ ಒಂದು ಬಟ್ಟೆ, ನನ್ನ ಒಂದು ಬ್ಯಾಕ್ಗ್ರೌಂಡ್, ಆಮೇಲೆ ನಾನು ಹಾಕಿದ್ದೀನಲ್ಲ ತಮ್ನೇಲಲ್ಲಿ ಟೈಟಲ್. ಈಗ ಉದಾಹರಣೆಗೋಸ್ಕರ ನೀವೇನಾದ್ರೂ ಕುಕ್ಕಿಂಗ್ ಬಗ್ಗೆ ಮಾಡ್ತಿದ್ರೆ ಪಲಾವ್ ಮಾಡುವ ವಿಧಾನ ಅಥವಾ ಏನಾದರೂ ಆಗಲಿ, ಉದಾಹರಣೆಗೋಸ್ಕರ ಹೇಳ್ತಾರದು ಅಷ್ಟೇ. ಡಿಫ್ರೆನ್ಸ್ ಇರಬೇಕು. ಡಿಫ್ರೆನ್ಸಿಗೆ ಸಣ್ಣ ಡಿಫ್ರೆನ್ಸ್ ನೋಡಿ, ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಇದೆ, ನನ್ನ ಪೋಸ್ಟ್ ಚೇಂಜ್ ಇದೆ, ಆಮೇಲೆ ಪ್ಲಸ್ ನನ್ನ ಒಂದು ಏನೈತಲ್ಲ ಶರ್ಟ್ ಕಲರ್ ಕೂಡ ಚೇಂಜ್ ಇರುವಂಥದ್ದು. ಇದೊಂದು ನೆನಪಲ್ಲಿ ನೀವು ಇಟ್ಕೊಬೇಕಾಗತ್ತೆ. ಈ ಥರ ಮಾಡ್ಬೋದು. ನೀವು ಈ ಥರ ಮಾಡಿಕೊಂಡು ನೀವು 2 ಅಥವಾ 3 ತಮ್ನೇಲು ಟೆಸ್ಟ್ ಮಾಡ್ಬೋದು. ಆದರೆ ಒಂದೇನಂತ ಅಂದರೆ ಈ ಪ್ರಾಸೆಸ್ 2 ವಾರ ಹಿಡಿಯುತ್ತೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಏನಂತ ಅಂದರೆ ಯೂಟ್ಯೂಬ್ AI ಅಥವಾ ಆಲ್ಗೊರಿಥಮ್ ಇದು ನೋಡುತ್ತೆ, ಎಲ್ಲ ಒಂದು ವ್ಯೂವರ್ಸ್ಗೆ ತೋರಿಸುತ್ತಿದ್ದು ಈ ತಮ್ನೇಲ್ ಚೆನ್ನಾಗಿದೆಯಾ CTR ಈ ಒಂದು ತಮ್ನೇಲ್ಗೆ ಅಂತ ಯೂಟ್ಯೂಬ್ ಆಲ್ಗೊರಿಥಮ್ ಪರ್ಟಿಕ್ಯುಲರ್ ಆಗಿ 1 by 1 ತಮ್ನೇಲ್ ತೋರಿಸ್ತಾ ಹೋಗ್ತಾ ಇರುತ್ತೆ. ಯಾವ ಒಂದು ತಮ್ನೇಲು CTR ಸಖತ್ತಾಗಿರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ, ಅಟ್ರಾಕ್ಟಿಂಗ್ ಆಗಿರುತ್ತೆ ಆ ಒಂದು ತಮ್ನೇಲ್ನ ಚಾಯ್ಸ್ ಮಾಡಿಬಿಟ್ಟು ವಿನ್ನರ್ ಇದು 50% ಇದರಿಂದಾನೇ ವ್ಯೂವರ್ಸ್ ನಿಮಗೆ ಅಟ್ರಾಕ್ಟ್ ಆಗಿದ್ದು, CTR ಚೆನ್ನಾಗಿ ಬಂದಿದೆ ನೋಡ್ತಾರೆ ಸ್ಕ್ರೀನ್ ತೋರಿಸೋಣ. ಉದಾಹರಣೆಗೋಸ್ಕರ ಈ ಥರ ನಿಮಗೆ ಮೆಸೇಜ್ ಬರುತ್ತೆ, ಸ್ಟ್ಯಾಟಸ್ ರಿಪೋರ್ಟ್ ಅಂತ ಅದೆಲ್ಲ ನೀವು ಮಾಡ್ಕೊಬೋದು ಇಲ್ಲಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ನೀವು ಕೇಳ್ಬೋದು, ಭರತ್ ನಾವು ಪಬ್ಲಿಕ್ ಮಾಡಿರ್ತೀವಲ್ಲ ವಿಡಿಯೋನ, ಆ ಒಂದು ವಿಡಿಯೋಗೂ ನಾವು ಟೆಸ್ಟ್ ಆ್ಯಂಡ್ ಕಂಪೇರು ಈ ಥರ ಒಂದು ಫೀಚರ್ಸ್ ಎಲ್ಲ ನಾವು ಯೂಸ್ ಮಾಡಬಹುದಾ? ಹೌದು, ಯೂಸ್ ಮಾಡ್ಬೋದು. ನೋಡಿ, ಉದಾಹರಣೆಗೋಸ್ಕರ ಕಾಂಟೆಂಟ್ಗೆ ಹೋಗ್ಬಿಟ್ಟು ನೋಡಿ, ಉದಾಹರಣೆಗೋಸ್ಕರ ಈ ಒಂದು ವಿಡಿಯೋಗೆ ಹೋಗ್ತೀನಿ. ನೋಡಿ, ಇಲ್ಲಿ 3 ಆಪ್ಷನ್ ಸಿಗ್ತಿದೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ 4 ಆಪ್ಷನ್ ಬರ್ತಿದೆ. ಚೇಂಜ್, ಡೌನ್ಲೋಡ್, ಆಟೋ ಜನರೇಟೆಡ್, ಟೆಸ್ಟ್ ಆ್ಯಂಡ್ ಕಂಪೇರ್. ಮೊದಲನೇ ಚೇಂಜ್ ಅಂದರೆ ತಮ್ನೇಲ್ ಐತಲ್ಲ, ನೀವು ಬೇಕಾದ್ರೆ ತಮ್ನೇಲ್ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟು 2ನೇ ಡೌನ್ಲೋಡ್ ಅಂದರೆ ತಮ್ನೇಲ್ ಐತಲ್ಲ, ತಮ್ನೇಲ್ ನೀವು ಡೌನ್ಲೋಡ್ ಮಾಡ್ಕೊಬೋದು. 3ನೇದು ಬಂದ್ಬಿಟ್ಟು ಆಟೋ ಜನರೇಟೆಡ್ ಅಂದರೆ ಯೂಟ್ಯೂಬ್ AI ಆಟೋ ಜನರೇಟೆಡ್ ಮಾಡುತ್ತೆ ತಮ್ನೇಲ್, ಅದು ನೀವು ಬೇಕಾದ್ರೆ ಹಾಕೊಬೋದು. ನೆಕ್ಸ್ಟ್ ನಾನು 4ನೇದು ಟೆಸ್ಟ್ ಆ್ಯಂಡ್ ಕಂಪೇರ್ ಆಪ್ಷನ್. ಈ ಟೆಸ್ಟ್ ಆ್ಯಂಡ್ ಕಂಪೇರ್ ಮೇಲೆ ಆಪ್ಷನ್ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ಈ ರೀತಿ ಒಂದು ಇಂಟರ್ಫೇಸ್ ನಮಗೆ ಬರುತ್ತೆ. ನೀವು ಚಾಯ್ಸ್ ಮಾಡ್ಕೊಬೋದು. ತಮ್ನೇಲಿಲ್ಲ ನೋಡ್ತಾ ಇರ್ಬೋದಲ್ಲ, ಉದಾಹರಣೆಗೋಸ್ಕರ ಈ ಒಂದು ತಮ್ನೇಲ್ ನಾನು ಚಾಯ್ಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಗ್ತಿದೆ ಅಂತ ಅಂದರೆ ನೋಡಿ, ಇಲ್ಲಿ ಡಿಸೈನೇ ಬೇರೆ, ಅಲ್ಲಿ ಡಿಸೈನೇ ಬೇರೆ. ಆಮೇಲೆ ನೋಡಿ, ಇಲ್ಲಿ ಹೇಗಿದೆ ಡಿಸೈನು, ಹೇಗಿದೆ ಬ್ಯಾಕ್ಗ್ರೌಂಡ್ ಇದೆಲ್ಲ ಅದೆಲ್ಲ ಚೇಂಜ್ ಇರುವಂಥದ್ದು. ಆಮೇಲೆ ನೀವೆಲ್ಲ ತಮ್ನೇಲೆಲ್ಲ ಆ್ಯಡ್ ಮಾಡಿದಾಗ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಬಿಟ್ಟು ನೀವು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಆವಾಗ ಆ ಒಂದು ಏನೈತಲ್ಲ ಕಂಪೇರಿಂಗ್ ಫೀಚರು ಅದು ಎನೇಬಲ್ ಆಗುತ್ತೆ. ಎಲ್ಲ ಪ್ರಾಸೆಸ್ 2 ವಾರ ಹಿಡಿಯುತ್ತೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ತುಂಬ ಜನ ಕೇಳ್ತೀರಾ, ಯಾವ ಒಂದು ವಿಡಿಯೋಸ್, ಎಂಥ ಒಂದು ವಿಡಿಯೋಸ್ಗೆ ನಾವು ಈ ಒಂದು ಫೀಚರ್ ಯೂಸ್ ಮಾಡ್ಬೋದು ಅಂತ. ಎಂಥ ಒಂದು ವಿಡಿಯೋಸ್ಗಂತ ಅಂದರೆ ಈಗ ಲಾಂಗ್ ವಿಡಿಯೋಸ್ ಅಂದರೆ ವಿಡಿಯೋಸ್ಗೆ ಯೂಸ್ ಮಾಡ್ಬೋದು ಈ ಒಂದು ಫೀಚರ್ನ. ಲೈವ್ ಸ್ಟ್ರೀಮ್ಗೆ ಯೂಸ್ ಮಾಡ್ಬೋದು ಈ ಒಂದು ಫೀಚರ್ನ. ಆಮೇಲೆ ಪಾಡ್ಕಾಸ್ಟ್ ಕೂಡ ಅಷ್ಟೇ, ಈ ಒಂದು ಫೀಚರ್ನ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಮಾಡಿಕೊಂಡು 3 ತಮ್ನೇಲ್ ನೀವು ಟೆಸ್ಟಿಂಗ್ ಮಾಡ್ಬೋದು, ಕಂಪೇರು ಮಾಡ್ಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಹೇಗೆ 3 ತಮ್ನೇಲ್ ಹಾಕೋದು ಮತ್ತು ಆ ಒಂದು 3 ತಮ್ನೇಲು ಟೆಸ್ಟಿಂಗ್ ಮಾಡೋದು ಹೇಗೆ, ಕಂಪೇರ್ ಮಾಡೋದು ಹೇಗೆ ಅಂತ ಫುಲ್ ಇನ್ಫಾರ್ಮೇಷನ್ ಸಿಗ್ತಲ್ಲ ಫ್ರೆಂಡ್ಸ್. ಹೌದು, ಆಮೇಲೆ ಮುಂಚೆ ಹೇಳಿದ್ನಲ್ಲ ಹ್ಯಾಂಡಲ್ ಬಗ್ಗೆ, ಆಮೇಲೆ ಈ ಒಂದು ತಮ್ನೇಲ್ ಬಗ್ಗೆ 2 ಅಪ್ಡೇಟು ಇಡೀ ವರ್ಲ್ಡ್ ವೈಡ್ಗೆ ರೋಲ್ಔಟ್ ಆಗಿರುವಂಥದ್ದು. ಆದರೆ ನೆಕ್ಸ್ಟ್ 3 ಅಪ್ಡೇಟ್ ಹೇಳ್ತೀನಲ್ಲ, ಈ 3 ಅಪ್ಡೇಟು ಅಪ್ಕಮಿಂಗ್ ಇದು ವರ್ಲ್ಡ್ ವೈಡು ಇದು ರೋಲ್ಔಟ್ ಆಗೋಕ್ಕೆ 1 ವೀಕ್ ಅಥವಾ 1 ತಿಂಗಳು ಹಿಡಿಯತ್ತಿದ್ದು. ಇದು ಆ್ಯಕ್ಚುಲಿ US ನಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ನಡೀತಿರುವಂಥದ್ದು. ಅದು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇರ್ತೀನಿ.
ನೆಕ್ಸ್ಟ್ ಮೂರನೇ ಅಪ್ಡೇಟ್ ಬಗ್ಗೆ ಹೋಗೋಣ. ಮೂರನೇ ಅಪ್ಡೇಟ್ ಬಂದಾಗ ಇದೊಂದು ಸ್ವಲ್ಪ ಬ್ಯಾಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈ ಅಪ್ಡೇಟ್ ಏನಕ್ಕೆ ಯೂಟ್ಯೂಬರ್ ತಂದ್ರು ಅಂತ ನನಗೆ ಕೂಡ ಗೊತ್ತಿಲ್ಲ. ಈ ಒಂದು ಅಪ್ಡೇಟ್ ಏನಂತ ಅಂದರೆ, ಈಗ ಸಪೋಸ್ ಒಬ್ಬ ಪ್ರೀಮಿಯಂ ಯೂಸರ್ ಏನಂತ ಅಂದರೆ ಆಲ್ಗೊರಿಥಮ್ ಇರುತ್ತಲ್ಲ, ಆ ಒಂದು ಪ್ರೀಮಿಯಂ ಯೂಸರ್ಗೆ ಏನು ಇಷ್ಟ, ಯಾವ ಪಾರ್ಟ್ ಇಷ್ಟ ಅಂತ ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಇದರಿಂದ ಉದಾಹರಣೆಗೋಸ್ಕರ ಆ ಒಂದು ಪ್ರೀಮಿಯಂ ಯೂಸರ್ ನನ್ನ ವಿಡಿಯೋ ನೋಡ್ತಾ ಇರ್ತೇನೆ. ಈಗ ಫಸ್ಟ್ ಎಲ್ಲ ನಾನು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಇದೆಲ್ಲ ನಾನು ಹೇಳ್ತಾ ಇರ್ತೀನಲ್ಲ, ಮುಂಚೆ ಎಲ್ಲ ನಾವು ಕೇವಲ 10 ಸೆಕೆಂಡ್ ಸ್ಕಿಪ್ ಮಾಡ್ಬೋದಿತ್ತು. ಆದರೆ ಈಗ 1 ನಿಮಿಷ 2 ನಿಮಿಷ 3 ನಿಮಿಷನೇ ಸ್ಕಿಪ್ ಆಗ್ಬಿಡುತ್ತೆ. ಹೌದು, ಇದೊಂದು ತುಂಬ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಂತಕ್ಕೆ ಈ ಅಪ್ಡೇಟ್ ಯೂಟ್ಯೂಬರ್ ತಂದಿದ್ದೀರಂತ ನಾನು ಕೂಡ ಗೊತ್ತಿಲ್ಲ. ಇದರಿಂದ ಏನೇನು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ, ಮೊದಲನೇದು ಬಂದ್ಬಿಟ್ಟು, ಈಗ ಉದಾಹರಣೆಗೋಸ್ಕರ ಯಾರಾದ್ರೂ ಒಬ್ಬರು ಹೇಳಿರ್ತಾರೆ ಇದ್ರ ಬಗ್ಗೆ ಪ್ರಮೋಷನ್ ಮಾಡು ಅಂತ, ಆ ಒಂದು ಮೇನ್ ಪಾರ್ಟ್ ಐತಲ್ಲ ಅದೇ ಸ್ಕಿಪ್ ಮಾಡಿಬಿಟ್ಟು ಬೇರೆ ಒಂದು ಏನೈತಲ್ಲ ಮೇನ್ ಕಾಂಟೆಂಟ್ಗೆ ಅದು ಹೋಗ್ಬಿಡುತ್ತೆ. ಆ ಒಂದು ಪ್ರೀಮಿಯಂ ಯೂಸರ್ಗೆ ಏನು ಇಷ್ಟ ಆ ಒಂದು ಕಾಂಟೆಂಟ್ಗೆ ಹೋಗ್ಬಿಡುತ್ತೆ ಅದು. ಆಮೇಲೆ ಎರಡನೇ ಡಿಸ್ಅಡ್ವಾಂಟೇಜ್ ಏನಂದರೆ ವಾಚ್ ಅವರು ಕೌಂಟ್ ಆಗೋದು ಲೆಸ್ ಆಗುತ್ತೆ. ಇದೊಂದು ತುಂಬ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ತುಂಬ ಜನ ವಾಚ್ ಅವರ್ ಮಾಡೋಕ್ಕೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇನ್ನೂ ಟೈಟ್ ಮಾಡ್ತಿದ್ದೀರ ಪಾಲಿಸಿ ಅಂತ ಹೇಳ್ಬೋದು. ಇದೊಂದು ಬ್ಯಾಡ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟನೇ ಆಗಲಿಲ್ಲ, ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಅಪ್ಡೇಟ್ ಇಷ್ಟ ಆಯ್ತಾ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ನೆಕ್ಸ್ಟ್ 4ನೇ ಅಪ್ಡೇಟ್ ಹೋಗೋಣ. ಇದು ಅಪ್ಕಮಿಂಗ್ ಅಪ್ಡೇಟ್. ಹೇಳಿದ ಮುಂಚೆ US ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಈ ಒಂದು ಅಪ್ಡೇಟ್ ಏನಂತ ಅಂದರೆ, ಈಗ ಸಪೋಸ್ ನಮ್ಮ ಒಂದು ಚಾನಲ್ ಶೇರ್ ಮಾಡ್ಬೇಕಂತ ಅಂದರೆ ಉದಾಹರಣೆಗೋಸ್ಕರ ನನ್ನ ಹತ್ರ ಚಾನಲ್ ಇರುತ್ತೆ. ನನ್ನ ಫ್ರೆಂಡ್ ಕೇಳ್ತಾರೆ, ಬ್ರೋ ನಿಮ್ಮ ಚಾನಲ್ ಲಿಂಕ್ ಕಳಿಸಿ, ನಾನು ನೋಡ್ತೀನಿ ಹೇಗಿದೆ ನಿಮ್ಮ ಚಾನಲ್ ಅಂತ. ನಾನು ಲಿಂಕ್ ಕಳಿಸಿದ್ದೆ. ಆದರೆ ಇನ್ನು ಮುಂದೆ ಏನು ಮಾಡೋಕ್ಕಂದ್ರೆ QR ಕೋಡ್ ಕೊಡ್ತಾರೆ ಯೂಟ್ಯೂಬ್ ಅವರು. ನಮಗೆ ಒಂದು ಸೆಪ್ರೇಟ್ QR ಕೋಡ್ ನೋಡ್ತಾ ಇರ್ಬೋದು, ಸೈಡಲ್ಲಿ ತೋರಿಸ್ತಾ ಉದಾಹರಣೆಗೋಸ್ಕರ ತೋರಿಸ್ತಾನೆ, ಈ ಥರ ಒಂದು QR ಕೋಡ್ ಕೊಡ್ತಾರೆ. ಆ ಒಂದು QR ಕೋಡ್ ಉದಾಹರಣೆಗೋಸ್ಕರ ನಮ್ಮ ಫ್ರೆಂಡ್ಗೆ ಕಳಿಸ್ತೀನಿ. ನನ್ನ ಫ್ರೆಂಡು ಸ್ಕ್ಯಾನ್ ಮಾಡ್ತಾನೆ. ಅದನ್ನ ಸ್ಕ್ಯಾನ್ ಮಾಡೋದು ಆ್ಯಪ್ ಬಂದ್ಬಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀವು ಇದು QR ಕೋಡ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿ ಬಂದ್ಬಿಡುತ್ತೆ. ಆಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಆ ಒಂದು QR ಕೋಡ್ನ ನಾವು ಸ್ಕ್ಯಾನ್ ಮಾಡಿದಾಗ ಡೈರೆಕ್ಟಾಗಿ ನನ್ನ ಒಂದು ಚಾನಲ್ಗೆ ರೀಚ್ ಆಗುತ್ತಿದ್ದು. ಇದೊಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಚಾನಲ್ ಲಿಂಕ್ ಕಾಪಿ ಮಾಡಿಕೊಂಡು ಸೆಪ್ರೇಟಾಗಿ ಕಳಿಸೋದೇ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮುಂದೆ QR ಕೋಡ್ನ ನೀವು ಕಾಪಿ ಮಾಡ್ಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಥವಾ ನೀವೇನು ಮಾಡ್ಬೋದು ಅಂತ ಅಂದರೆ, ಆ ಒಂದು QR ಕೋಡ್ ಇದೆಲ್ಲ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಆಮೇಲೆ ಅಂಗಡಿ ಮುಂದೆ ಎಲ್ಲ ನೀವು ಪೇಸ್ಟ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟ್. ಬಿಗ್ ಥಮ್ಸ್ ಅಪ್ ಯೂಟ್ಯೂಬರ್ಗೆ. ನೆಕ್ಸ್ಟ್ ಕೊನೆಯದಾಗಿ 5ನೇ ಅಪ್ಡೇಟ್. ಇದು ಅಪ್ಡೇಟ್ ಬಂದ್ಬಿಟ್ಟು ಚಿಕ್ಕ ಯೂಟ್ಯೂಬರ್ಸ್ ಯಾರಿದ್ದಾರೆ ಬೆಂಕಿ ಅಪ್ಡೇಟ್ ಇದು. ಈ ಅಪ್ಡೇಟ್ ಏನಂತ ಅಂದರೆ, ಈಗ ಸಪೋಸ್ ಒಬ್ಬ ದೊಡ್ಡ ಯೂಟ್ಯೂಬರ್ ವಿಡಿಯೋ ಮಾಡಿರ್ತಾನೆ ಏನೋ ಒಂದು ಕಾಂಟೆಂಟ್ ಬಗ್ಗೆ, @ ಅಂದರೆ ಹ್ಯಾಂಡಲ್. @ ಬಂದ್ಬಿಟ್ಟು ಕೇವಲ ನಾವು ಟೈಟಲ್ ಡಿಸ್ಕ್ರಿಪ್ಷನ್ ನಾವು ಕೇವಲ ಮೆನ್ಷನ್ ಮಾಡ್ಬೋದಿತ್ತು. ಆದರೆ ಈಗ ಕಮೆಂಟ್ನಲ್ಲೂ ನಾವು ಮೆನ್ಷನ್ ಮಾಡ್ಬೋದು. ಈಗ ಉದಾಹರಣೆಗೋಸ್ಕರ ನಮ್ಮೊಂದು ಏನಂತಲ್ಲ @ ಮೆನ್ಷನ್ ಮಾಡಿಕೊಂಡು ನನ್ನ ಒಂದು ಚಾನಲ್ ನೇಮ್ ಕೂಡ ಹಾಕ್ಬೋದು. ಇದರಿಂದ ಏನಂತ ಅಂದರೆ ನೀವೇ ನಿಮ್ಮ ಸೆಲ್ಫ್ ಪ್ರಮೋಟ್ ಮಾಡ್ಕೊತಾ ಇದ್ದೀರಾ. ಇದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಚಿಕ್ಕ ಯೂಟ್ಯೂಬರ್ಸ್ಗೆ ಈ ಒಂದು ಅಪ್ಡೇಟು ತುಂಬ ಇಷ್ಟ ಆಗುತ್ತಂತಲೇ ಹೇಳ್ಬೋದು. ಇಷ್ಟ ಆಯಿತು 5 ಅಪ್ಡೇಟ್ ಬಗ್ಗೆ. ಇಷ್ಟು 5 ಅಪ್ಡೇಟ್ ಹೇಳ್ದಲ್ಲ, ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು, ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ಈ ಥರ ಇನ್ಫಾರ್ಮೇಷನ್ ಎಲ್ಲ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ದರೆ, ನಾನು ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನಮಗೆ ವಾಟ್ಸಪ್ ಮಾಡಿ, 100% ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಆಮೇಲೆ ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.